ಹಲವಾರು ಸಭೆಗಳನ್ನ ಮಾಡುವ ಮೂಲಕ ಶಿಕ್ಷಣ ವಿಭಾಗದಲ್ಲಿ, ಆರೋಗ್ಯ ವಿಭಾಗದಲ್ಲಿ, ನೈರ್ಮಲ್ಯ ವಿಭಾಗದಲ್ಲಿ, ತಂತ್ರಜ್ಞಾನ ವಿಭಾಗದಲ್ಲಿ, ಮೂಲಸೌಕರ್ಯ ವಿಭಾಗದಲ್ಲಿ, ಎಲ್ಲ ವಿಭಾಗದಲ್ಲಿ 8 ವಲಯಗಳಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನ ಪಡೆದು ಇನ್ನು ಬ್ರಾಂಡ್ ಬೆಂಗಳೂರಿಗೆ ಸಂಕಲ್ಪ ಮಾಡಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ತಮ್ಮ ಅಹವಾಲುಗಳನ್ನ ಸ್ವೀಕರಿಸಲಿಕ್ಕೆ ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಬಾಗಿಲಿಗೆ ಬಂದು ಸರ್ಕಾರ ಸೇವೆಗೆ ಇರಲಿ ಸಹಕಾರ, ಅಹವಾಲು ನಿಮ್ಮದು, ಪರಿಹಾರ ನಮ್ಮದು. ಹಾಗೆ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಜೊತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಶ್ರೀಯುತ DK ಸುರೇಶ್ ಅವರು ಜೊತೆಗಿದ್ದಾರೆ. ಹಾಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆಯಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಯುತ ಮುನಿರತ್ನ ಅವರು ಜೊತೆಗಿದ್ದಾರೆ. ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆದಂತಹ ಶ್ರೀಯುತ ST ಸೋಮಶೇಖರ್ ಅವರು ಜೊತೆಗಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾನ್ಯ ಆಡಳಿತಗಾರರಾದ ಶ್ರೀಯುತ ರಾಕೇಶ್ ಸಿಂಗ್ ಅವರು ಜೊತೆಗಿದ್ದಾರೆ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹಾಗೆ ಮಾಜಿ ರಾಜ್ಯಸಭಾ ಸದಸ್ಯರಾದ ಪ್ರೊಫೆಸರ್ ML ರಾಜೀವ್ ಗೌಡರು ನಮ್ಮ ಜೊತೆಗಿದ್ದಾರೆ. ಹಾಗೆ ಎಲ್ಲ ಅಧಿಕಾರಿ ವರ್ಗ ನಮ್ಮ ಜೊತೆಗಿದೆ ನಿಮ್ಮ ಅಹವಾಲುಗಳನ್ನ ಸ್ವೀಕರಿಸಲಿಕ್ಕೆ. ಈಗಾಗಲೇ 5 ಆವೃತ್ತಿಗಳನ್ನ ಯಶಸ್ವಿಯಾಗಿ ಪೂರೈಸಿ 6ನೇ ಆವೃತ್ತಿಯಲ್ಲಿ ನಾವಿದ್ದೀವಿ. ಇದು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ DK ಶಿವಕುಮಾರ್ ಅವರ ಅಧ್ಯಯನ ಕಾರ್ಯಕ್ರಮ. ನಮ್ಮ ಅಹವಾಲುಗಳನ್ನ ಸ್ವೀಕರಿಸಲಿಕ್ಕೆ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದೆ. ಒಂದೇ ಸೂರಿನಡಿ ಎಲ್ಲ ಸಮಸ್ಯೆಗಳನ್ನು ಆಲಿಸುವ ಕಾರ್ಯಕ್ರಮ. BBMP ಆಗಲಿ, BD ಆಗಲಿ, ಮೆಟ್ರೋ, ಜಲಮಂಡಳಿ ಹಾಗೆ ಎಲ್ಲ ಸಮಸ್ಯೆಗಳನ್ನ ಸ್ವೀಕರಿಸಲಿಕ್ಕೆ ಬರ್ತಾರೆ. ನಿಮ್ಮ ಪ್ರೀತಿಯ ಜೋರು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು. ನಾಗರಿಕ ಬಂಧುಗಳು, ಕಾರ್ಯಕರ್ತ ಬಂಧುಗಳು ಕುರ್ಚಿಯಲ್ಲಿ ಆಸೀನರಾಗಬೇಕು. ಇದು ಸಮಸ್ಯೆಗಳನ್ನ ಕೇಳುವಂತಹ ಕಾರ್ಯಕ್ರಮ. ಹಾಗಾಗಿ ದಯವಿಟ್ಟು ಕೂಡ ಕೂತ್ಕೋಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮನ ಸೂಕ್ತವಾಗಿ ನಿರ್ವಹಿಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಳ್ಬೇಕು. ಈಗ ವೇದಿಕೆಗೆ ಆಗಮಿಸಿದ್ದಾರೆ. ನಾವೆಲ್ಲರೂ ಕೂಡ ಕೂತ್ಕೋಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯೋಜಿಸಿರುವಂತಹ ಕಾರ್ಯಕ್ರಮ ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಕೂತ್ಕೋಬೇಕು, ಆಸೀನರಾಗಬೇಕು ಮನವಿ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಕಳಕಳಿಯ ಮನವಿ, ಎಲ್ಲರೂ ಕೂಡ ಕುರ್ಚಿಗಳಲ್ಲಿ ಕೂತ್ಕೋಬೇಕು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮಾಡ್ತಾ ಇದುವೇ ಬಾಗಿಲಿಗೆ ಬಂದು ಸರ್ಕಾರ ಸೇವೆಗೆ ಇರಲಿ ಸಹಕಾರ, ಅಹವಾಲು ನಿಮ್ಮದು, ಪರಿಹಾರ ನಮ್ಮದು. ಇದೀಗ ಈ ಕಾರ್ಯಕ್ರಮವನ್ನ ನಾಡಗೀತೆಯೊಂದಿಗೆ ಪ್ರಾರಂಭಿಸುವಂತಹ ಸಮಯ. ದೀಪಿಕಾ ಶ್ರೀಕಾಂತ್ ಮತ್ತು ತಂಡ ನಾಡಗೀತೆಯನ್ನು ನಿರ್ವಹಿಸಿಕೊಂಡಿದೆ. ನಾವೆಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು